ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮಲ್ಲೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. 2023-24ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷವಾಗಿ ಸಾಧನೆ ಮಾಡಿದ್ದನ್ನು ಪರಿಗಣಿಸಿ ಸರ್ಕಾರ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡಿ ನಮಗೆ ಗೌರವಿಸಿದ್ದಾರೆ. ಈ ಮೂಲಕ ನನ್ನ ಗ್ರಾಮ ಪಂಚಾಯಿತಿ ವತಿಯಿಂದ ನಾನು ಸರ್ಕಾರಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ನಾವು ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಇನ್ನೂ ಕೂಡ ಹೆಚ್ಚಿನ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಪ್ರಶಸ್ತಿ ನಮಗೆ ಒಂದು ಸಹಕಾರಿಯಾಗಿದೆ ಮತ್ತು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಮಂಗಳೂರು ಜಿಲ್ಲೆ ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನಾಗಿದ್ದೇನೆ. ನಮ್ಮ ಗ್ರಾಮ ಪಂಚಾಯತಿಗೆ 23-24 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಗ್ರಾಮ ಪಂಚಾಯತಲ್ಲಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡಿದ್ದಕ್ಕೆ ಈ ಸರ್ಕಾರವು, ಸಿದ್ದರಾಮಯ್ಯರ ಸರ್ಕಾರವು ಒಳ್ಳೆಯ ರೀತಿಯ ಯೋಜನೆಗಳನ್ನು ಹಾಕಿ ಇದೀಗ ನಮ್ಮ ಗ್ರಾಮ ಪಂಚಾಯತಿ ಕೂಡ ಪುರಸ್ಕಾರ ಪ್ರಶಸ್ತಿಯನ್ನು ಇಟ್ಟು ನಮ್ಮನ್ನು ಕೂಡ ರಾಜಧಾನಿಗೆ ಬರುವ ಹಾಗೆ ಮಾಡಿ ನಮಗೆ ಪ್ರಿಯಾಂಕ ಖರ್ಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆಪಡುತ್ತೇನೆ. ಕೋಡಿಂಬಾಡಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುತ್ತೇನೆ. ನಮ್ಮ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಬರಲಿಕ್ಕೆ ಕಾರಣ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ನಂತರ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ. ಕುಡಿಯುವ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಗ್ರಾಮ ಪಂಚಾಯತಿಯ ಗ್ರಾಮದ ಜನರ ಉತ್ತಮ ಏಳಿಗೆಯಾಗಿ ದುಡಿದಿದ್ದೇವೆ. ಅದೇ ರೀತಿ ನಮ್ಮ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಈ ಒಂದು ಅವಾರ್ಡ್ ಬಂದಿರುವುದು ನಮಗೆ ತುಂಬಾ ಖುಷಿಯಾಗಿದೆ. ಇನ್ನು ಮುಂದಕ್ಕೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಖರ್ಗೆಯವರ ನೇತೃತ್ವದಲ್ಲಿ ನಮಗೆ ಇನ್ನೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ಉತ್ತಮ ಪ್ರಶಸ್ತಿಗಳು ದೊರಕಲಿ ಅಂತೇಳಿ ನನ್ನ ಒಂದು ಆಶಯ. ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ನಂದಿಗದ್ದೆ ಗ್ರಾಮ ಪಂಚಾಯತಿಯಿಂದ ನಾವು ಬಂದಿದ್ದೇವೆ. ನಾನು ಅಧ್ಯಕ್ಷರಾಗಿ ಇದು 2ನೇ ಸಲ ಗಾಂಧಿ ಪುರಸ್ಕಾರ ತಗೊಳ್ತಾ ಇದ್ದೇನೆ. ಇವರು ನಮ್ಮ PDOಗಳು. ಭಾಳ ಸರ್ಕಾರ ಮಾಡುವಂಥ ಈ ಒಂದು ಪ್ರೋತ್ಸಾಹ ಏನಿದೆ, ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಕೆಲಸವನ್ನು ಮಾಡಲಿಕ್ಕೆ ಭಾಳ ಒಂಥರ ಹುಮ್ಮಸ್ಸು ನಮಗೆ ಬರ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ತುಂಬಬೇಕು. ಸ್ವಲ್ಪ ಕಾಯ್ದೆಗಳಲ್ಲೂ ಕೂಡ ಬದಲಾವಣೆ ಮಾಡಬೇಕು. ಈ ಸ್ವತ್ತಿನ ದೊಡ್ಡ ಸಮಸ್ಯೆ ಇದೆ, ಅದನ್ನು ಸ್ವಲ್ಪ ಬಗೆಹರಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಲ್ಲೋಡಿ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರು ಶ್ರೀಯುತ HK ಪಾಟೀಲ್ ಅಂತ ಹೇಳಿ ಮಾಜಿ ಅಧ್ಯಕ್ಷರು, ಶ್ರೀನಿವಾಸ್ ದೊಡ್ಡಗೌಡ್ರು ಅಂತೇಳಿ ಪ್ರಸ್ತುತ ಸದಸ್ಯರು. ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಇಲ್ಲಿವರೆಗೆ ಜಾರಿಗೆ ತಂದಿದೆ ಆ ಎಲ್ಲ ಯೋಜನೆಗಳನ್ನು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡುವಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಆಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು, PDOರಾಗಿರ್ಬೋದು ಮತ್ತು ಗ್ರಾಮದ ಜನರು ಕೂಡ 100ಕ್ಕೆ 100ರಷ್ಟು ನಮಗೆ ಸಹಕಾರವನ್ನು ಮಾಡಿ ಈ ಒಂದು ಪ್ರಶಸ್ತಿ ಸಿಗುವ ನಿಟ್ಟಿನೊಳಗೆ ನಮ್ಮ ಗ್ರಾಮ ಪಂಚಾಯತಿಯ ದೊಡ್ಡ ಹೆಮ್ಮೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತಿ ಮುನ್ನೋಳಿ ಸರ, ಆಳಂದ ತಾಲೂಕು, ಜಿಲ್ಲೆ ಕಲಬುರಗಿ. ನಾವು ಕೆರೆ ತೆಗೆದಿದ್ದೀವಿ ಸರ್. ಊರಲ್ಲಿ ನೀರಿಂದು ತಾಪತ್ರೆ ಇತ್ತು, ಅದಕ್ಕಾಗಿ ಸ್ಮಶಾನ ಭೂಮಿ ಇತ್ತು ಸರ್ ಆ ಕೆರೆ ಜಾಗದಲ್ಲಿ. ಆ ಸ್ಮಶಾನ ಭೂಮಿನ ಬೇರೆ ಕಡೆ ಜಮೀನನ್ನು ತೊಗೊಂಡು ಅಲ್ಲಿ ಶಿಫ್ಟ್ ಮಾಡಿ ಆ ಸ್ಮಶಾನ ಭೂಮಿ ಇದ್ದ ಜಾಗಿನಲ್ಲಿ ಕೆರೆ ಕೂಡ ಮಾಡಿದ್ದೀವಿ, ಚರಂಡಿ ಕೂಡ ಮಾಡಿದ್ದೀವಿ, ಸಿಸಿ ರಸ್ತೆ ನಿರ್ಮಾಣ ಕೂಡ ಮಾಡಿದ್ದೀವಿ, ನೀರಿನ ಗುಮ್ಮಿಗಳನ್ನು ಕೂಡ ಹಾಕಿದ್ದೀವಿ ಮತ್ತು ನಾನಾ ಥರ ಕೆಲಸ ಮಾಡಿದ್ದೀವಿ ಸರ್. ಮುಂದೆ ಕೂಡ ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ವಿಚಾರಣೆ ಮಾಡಿ. ಯಾಕೆಂತಂದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಗಳ ಸೇವೆ ಮಾಡುವಾಗ ಸರ್ಕಾರ ಗುರುತಿಸಿದೆ. ಇವತ್ತು ನಮ್ಮ ಅಧ್ಯಕ್ಷರು, ಸದಸ್ಯರು ಎಲ್ಲರ ಸಹಕಾರದಿಂದ ನಮ್ಗೆ ಅವಾರ್ಡ್ ಸಿಕ್ಕಿದ್ದಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮಗೆ ಒಂದು ಬೆನ್ನು ತಡ್ದಂಗೆ ಆಗಿದೆ. ಆಮೇಲೆ ಗ್ರಾಮೀಣ ಭಾಗಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗಿದೆ. ಇದಕ್ಕೆ ನಾವು ನಮ್ಮ ಅಧ್ಯಕ್ಷರು, ನಮ್ಮ ಪಂಚಾಯತಿಯವರು ಸರ್ಕಾರಕ್ಕೆ ಆಭಾರಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಿದ್ದು ತುಂಬ ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಗ್ರಾಮೀಣ ಭಾಗದಲ್ಲಿ ಪಂಚಾಯತಿಲಿ ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ತುಂಬ್ದಂಗೆ ಆಯಿತು ಸರ್. ಇದು ಅದೊಂದು ನಟರಾಜ್ ಅಂತ ನಿಟ್ಟೂರು ಗ್ರಾಮ ಪಂಚಾಯತ್. ಇವತ್ತು ಗಾಂಧಿ ಗ್ರಾಮ ಪುರಸ್ಕಾರದ ಹೆಸರಿನಲ್ಲಿ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡಿರುವಂಥ ಪಂಚಾಯತ್ಗಳನ್ನು ನಿಗದಿತ ಮಾನದಂಡಕ್ಕೆ ಪೂರಕವಾಗಿ ಗುರುತಿಸಿ ಒಂದು ನಗದನ್ನು ಕೊಡೋದರ ಜೊತೆಗೆ ಪುರಸ್ಕಾರವನ್ನು ನೀಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂತಾಗಿದೆ. ಸ್ವಚ್ಛತೆ,
ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸೇರಿದಂತೆ ಪಂಚಾಯತ್ನ ತೆರಿಗೆ ವಸೂಲಾತಿ ಮತ್ತು ನಾವೀನ್ಯತೆ ಕೆಲಸಗಳೇನಿದೆ ಅವೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದಂಥ ಪಂಚಾಯತ್ಗಳನ್ನು ಗುರುತಿಸಿರುವಂಥ ಸರ್ಕಾರದ ಕೆಲಸ ನಿಜಕ್ಕೂ ಕೂಡ ಅಭಿನಂದನೀಯ. ಮತ್ತಷ್ಟು ಪಂಚಾಯತ್ಗಳು ಇದರಿಂದ ಪ್ರೇರಣೆಯನ್ನು ಪಡೆದು ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಬೇಕು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಬಲಗೊಳ್ಳಬೇಕು, ಸಶಕ್ತೀಕರಣ ಆಗಬೇಕು. ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲೇ ಮಾದರಿ ಅಂಥೇಳಿ ಗುರುತಿಸಲ್ಪಟ್ಟಿದೆ. ಅದೇ ನಿಟ್ಟಿನಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳಾಗಬೇಕು. ಜನರಿಗೆ ಮೂಲಸೌಕರ್ಯಗಳ ಜೊತೆಗೆ ಇನ್ನಷ್ಟು ಹೊಸ ಕೆಲಸಗಳಾಗಿ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ನಂಬಿಕೆ ಬರಬೇಕು. ಒಟ್ಟಿನಲ್ಲಿ ಸರ್ಕಾರದ ಈ ಕ್ರಮದಿಂದ ನಿಜವಾಗಲೂ ಕೂಡ ಪಂಚಾಯತ್ನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರಿಗೆ ಬಹಳ ಸಂತೋಷ ಆಗಿದೆ. ಮತ್ತೊಮ್ಮೆ ಸರ್ಕಾರವನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ರಿ ಗ್ರಾಮದ ಸದಸ್ಯರು, ನಾವೆಲ್ಲ ಅಧ್ಯಕ್ಷರು, ಸದಸ್ಯರು, ನಮ್ಮ PDO ಸಾಹೇಬರು, ಸೆಕ್ರೆಟರಿ ಸಾಹೇಬರು ಈ ಗಾಂಧಿ ಗ್ರಾಮ ಪುರಸ್ಕಾರ ಯೋಜನೆ ಒಂದು ಪ್ರಶಸ್ತಿಯನ್ನು ಒಯ್ಯಕ್ಕೆ ಬಂದಿದ್ದೀವಿ ರೀ. ನಮಗೆ ಭಾಳಷ್ಟು ಖುಷಿ ಅನ್ನಿಸ್ತು. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಭಾಳ ಸ್ವಚ್ಛತೆಯಾಗಿ ಮತ್ತು ನೈರ್ಮಲ್ಯೀಕರಣಯುಕ್ತವಾಗಿ ಮತ್ತು ಶುದ್ಧ ನೀರು ಕೊಡುವ ಮುಖಾಂತರ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದೆವು. ಅದರ ಪ್ರಯುಕ್ತ ನಮಗೆ ಸರ್ಕಾರ ಗುರುತಿಸಿ ಪ್ರಶಸ್ತಿ ಕೊಟ್ಟರು. ಈ ಪ್ರಶಸ್ತಿ ನಮಗೆ ಭಾಳ ಸಂತೋಷದಾಯಕ ಆಗೈತಿ, ಭಾಳಷ್ಟು ನಮಗೆ ಹುರುಪು ತಂದೈತಿ. ಇನ್ನಷ್ಟು ಕೆಲಸ ಜಾಸ್ತಿ ಮಾಡೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ರು. ನನ್ನ ಹೆಸರು ಮಲ್ಲಿಕಾರ್ಜುನ, ಪಂಚಾಯತಿ DU ಇದ್ದೇನೆ. ಇದು ಭಾಳ ಸಂತೋಷ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಗೆ. ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ 2 ಬಾರಿ ನಮಗೆ ಈ ಗಾಂಧಿ ಪುರಸ್ಕಾರ ಬಂದಿದೆ. ಒಳ್ಳೆಯ ಉತ್ತಮ ಕೆಲಸ ಮಾಡಿರೋದ್ರಿಂದ ನಮಗೆ ಆ ಪ್ರಶಸ್ತಿ ನಮಗೆ ಲಭಿಸಿದೆ. ನಾನು ವಿಜಯನಗರ ಡಿಸ್ಟಿಕ್ಕಿಂದ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಈಗ ನಮ್ಮ ಗುಡೇಕೋಟೆಯಲ್ಲಿ ಇದು ನನ್ನ ಅಧ್ಯಕ್ಷತೆ ಅವಧಿಯಲ್ಲಿ 2ನೇ ಬಾರಿಗೆ ಗಾಂಧಿ ಗ್ರಾಮ ಅವಾರ್ಡ್ ಬಂದಿದೆ. ಇದಕ್ಕೆ ಸರ್ಕಾರ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದೊಂದು ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡಿದೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು 2ನೇ ಬಾರಿಗೆ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ ಬಂದಿದೆ. ತುಂಬ ಹೆಮ್ಮೆ ಇದೆ. ಹಾಗೆ ನಮ್ಮ ಪಂಚಾಯತಿ ನಮ್ಮ ಎಲ್ಲ ಜವಾಬ್ದಾರಿನೂ ಜಾಸ್ತಿ ಇದೆ. ನಾವು ಉತ್ತಮ ಕೆಲಸ ಮಾಡಿದ್ದಕ್ಕೆ ಇದೊಂದು ಗೌರವ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ಗ್ರಾಮ ಪಂಚಾಯತಿ ಬೇರೆ ಗ್ರಾಮ ಪಂಚಾಯತಿ ಇದೊಂದು ಅವಕಾಶ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಅವ್ರಿಗೆ ಕೂಡ ಒಂದು ಪ್ರೇರಣೆ ಆಗಬೇಕು. ಬೇರೆ ಗ್ರಾಮ ಪಂಚಾಯತಿಯನ್ನು ನೋಡಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಬೇಕು, ಉತ್ತಮ ಗ್ರಾಮ ಪಂಚಾಯತಿ ಮಾಡಿ ಅಭಿವೃದ್ಧಿಯತ್ತ ಸಾಗಿಸಬೇಕನ್ನೋದು ನನ್ನ ಉದ್ದೇಶ. ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಹಿಪ್ಪರಿಗೆ, ರಬಕವಿ ಬಣೇಟ್ ತಾಲೂಕು, ಬಾಗಲಕೋಟೆ ಜಿಲ್ಲೆ. ನಾವು ಅಲ್ಲಿ 2 ವರ್ಷದಿಂದ ನಾವು ಕೆಲಸ ಮಾಡಕತ್ತಾಗ ಈ ಒಂದು ಪ್ರಶಸ್ತಿ ತೊಗೋಬೇಕಂತ ನಮ್ಮದು ಹುಮ್ಮಸ್ಸಿತ್ತು. ಆದ ಕಾರಣ ಎಲ್ಲ ಸದಸ್ಯರು, ಅಧ್ಯಕ್ಷರು, PDO ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯವರ ಪ್ರಯತ್ನದಿಂದ 23-24 ಸಾಲಿಗೆ ನಾವು ಈ ಪ್ರಶಸ್ತಿಗೆ ಅರ್ಹರಾಗಿ ಅಂತ ಹೇಳಿ ತಮಗೆ ಸರ್ಕಾರಕ್ಕೂ ಮತ್ತು ನಮ್ಮ ಮಾಧ್ಯಮಕ್ಕೂ ಧನ್ಯವಾದ. ಮೊದಲನೇದಾಗಿ ನಮ್ಮ ಇದೆಲ್ಲ ಪ್ರಶಸ್ತಿ ಕಾರಣ ಅಂದರೆ ನಮ್ಮ ಗ್ರಾಮ ಪಂಚಾಯತಿ ಕಮಿಟಿ ಮತ್ತು ನಮ್ಮಲ್ಲಿ ಜನರು ತೋರಿದಂಥ ಪ್ರತಿಯೊಂದು ಮನೆಗಳಿಗೂ ಶೌಚಾಲಯ ನಿರ್ಮಾಣ ಮಾಡಿವಿ ಮತ್ತು ನರೇಗಾದಲ್ಲಿ ಕೆಲಸನೂ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನರೇಗಾದಲ್ಲಿ ನಾವು ಕಂಪೌಂಡ್ ಅಂದರೆ ಸ್ಕೂಲಿಗೆಲ್ಲ ಕಂಪೌಂಡ್ ಮಾಡ್ತಾ ಇದ್ದೀವಿ. ಪ್ರವೀಣ್ ಗೋನಮ್ ಅಂತಂದರೆ PDO ಸರ್, ಶಿವಾಜಿನಗರ. ಯೋಜನೆಗಳು ಬಂದಿದ್ದಾವೆ, ಸರ್ಕಾರದ ಯೋಜನೆಗಳೇನು ಬಂದಿದ್ದಾವೆ ಆ ಸರ್ಕಾರದ ಯೋಜನೆಗಳನ್ನು ಜನಗಳಿಗೆ ಮುಟ್ಟಿಸುವಲ್ಲಿ ಮತ್ತು ಆ ಹಣವನ್ನು ಬಡ ಜನರಿಗೆ ಮುಟ್ಟಿಸುವಲ್ಲಿ ಈ ಗ್ರಾಮ ಪಂಚಾಯತಿ ಸಿಂಗಡ್ರಾಯಣಗೆರೆ ಗ್ರಾಮ ಪಂಚಾಯತಿ ಅರ್ಥಾತ್ ಶಿವಾಜಿನಗರ ಗ್ರಾಮ ಪಂಚಾಯತಿ ಯಶಸ್ವಿಯಾಗಿದೆ ಅಂದರೆ ಹೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ. ಗ್ರಾಮ ಪಂಚಾಯತಿಯಿಂದ ಪ್ರಭಾರ PDO 23-24 ಕರ್ತವ್ಯ ನಾನು ನಿರ್ವಹಿಸಿದ್ದೆ. ಇದರಿಂದ ಅವತ್ತು ಒಳ್ಳೆಯ ಉತ್ತಮ ಪಂಚಾಯತಿ ಅಭಿವೃದ್ಧಿ ಆಗೋಕ್ಕೆ ಒಂದು ಸರ್ಕಾರ ಒಂದು ಹುಮ್ಮಸ್ಸು ಕೊಟ್ಟು ಈ ಯೋಜನೆ ಮಾಡಿದ್ದು ಸ್ವಾರ್ಥ ಖಾತ್ರಿ. ಊರು ಅಭಿವೃದ್ಧಿ ಆಗೋಕ್ಕೆ ಒಂದು ಸ್ವಾರ್ಥಕತೆ ಒಂದು ಯೋಜನೆ ಆಯಿತು ಸರ್. ಸಂಕನಾಳ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕನಕಗಿರಿ ತಾಲೂಕು, ಕೊಪ್ಪಳ ಜಿಲ್ಲಾ, ಬಸಿರಾಳ ಗ್ರಾಮ ಪಂಚಾಯತಿ. ನಮಗೆ 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ. ಈ ಒಂದು ಪ್ರಶಸ್ತಿ ಲಭಿಸಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಈ ಪ್ರಶಸ್ತಿ ಲಭಿಸಲಿಕ್ಕೆ ಕಾರಣ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಶ್ರಮ ಭಾಳ ಇದೆ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನರಿಗೆ ಜನಸ್ನೇಹಿ ಆಡಳಿತ ಮತ್ತು ಉತ್ತಮ ಆಡಳಿತ ಮತ್ತು ಪಾರದರ್ಶಕ ಆಡಳಿತವನ್ನು ನೀಡಿದ ದ್ಯೋತಕವಾಗಿ ನಮಗೆ ಈ ಒಂದು ಪ್ರಶಸ್ತಿ ಬಂದಿದೆ ಅಂತಕ್ಕಂಥದ್ದು ನನಗೆ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಪಂಚಾಯತಿಯಲ್ಲಿ ನಮ್ಮದು ಗ್ರಾಮ ಇದ್ರಾಗ ಸೆಲೆಕ್ಟ್ ಆಗಿತ್ತು. ಹಾಗಾಗಿ ನಾವು ನಮ್ಮ PDO ಸರ್ ಬಂದಿದ್ವಿ. ಥ್ಯಾಂಕ್ ಯು. ಕ್ಷಣ ಸರ್ ಇದು. ನಾನು ಒಬ್ಬ ಜನಪ್ರತಿನಿಧಿಯಾಗಿ ಒಂದು ವಿಲೇಜಿಂದ ಬಂದಂಥ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇದು ನನ್ನ ಬದುಕಿನಲ್ಲಿ ಒಂದು ಅವಿಸ್ಮರಣೀಯ ಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತದೆ. ನಮ್ಮ ಸರ್ಕಾರ ನಮ್ಮಂತಹ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನು
ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡೋದಕ್ಕೆ ಉತ್ತೇಜಿಸೋ ಸಲುವಾಗಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದು ತುಂಬ ಸಂತೋಷ. ನಾನು ಸರ್ಕಾರ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಪ್ರಶಸ್ತಿಯನ್ನು ನನ್ನ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ, ಕ್ಷೇತ್ರದ ಜನತೆಗೆ ಹಾಗೂ ನಮ್ಮ ಶಾಸಕಿಯಾದಂತಹ ಸಹೋದರಿ ನಯನಾ ಮೋಟಮ್ನವರಿಗೂ ಕೂಡ ಹೇಳ್ಕೊಳ್ತಾ ಇದ್ದೀನಿ. ಕಾರ್ಯದರ್ಶಿಗಳು ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಜೀವಿನಿ ಒಕ್ಕೂಟದವರು, ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರುಗಳ ಈ ಒಂದು ಪ್ರಯತ್ನದಿಂದ ಇವತ್ತು ನಮಗೆ ಇಲ್ಲಿ ರಾಜಧಾನಿಗೆ ಬಂದು ಲಭಿಸಿದೆ ಅಂತ